ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿಶ್ವಾಸ ನಿರ್ಣಯ. ಕಾಂಗ್ರೆಸ್ ಸಂಸದರಿಗೆ ವಿಪ್ ಜಾರಿ. ಮಾರ್ಚ್ 9ರಿಂದ 11ರವರೆಗೆ ಕಡ್ಡಾಯ ಲೋಕಸಭೆಯಲ್ಲಿ ಹಾಜರಿರಲು ಸೂಚನೆ. ನ್ಯೂಯಾರ್ಕ್ನಲ್ಲಿ ನಿಮ್ಮ ಬುಡ ಗಟ್ಟಿ ಇಲ್ಲ, ಇನ್ನು ನಮ್ಮ ದೇಶದ ಅಧಿಕಾರ ಬದಲಾಯಿಸ್ತೀರಾ. ದೆಹಲಿಯಲ್ಲಿ ಟ್ರಂಪ್ ಬಗ್ಗೆ ಇರಾನ್ ಉಪ ವಿದೇಶಾಂಗ ಸಚಿವ ಸಯೀದ್ ಖತೀಬ್ಗಾಹಿ ಅಪಹಾಸ್ಯ. ಅಸ್ಸಾಂನಲ್ಲಿ ಸುಖೋಯ್ ಯುದ್ಧ ವಿಮಾನ ಪತನ. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಪೈಲಟ್ ದುರಂತ ಅಂತ್ಯ. ಫ್ಲೈಟ್ ಲೆಫ್ಟಿನೆಂಟ್ ಪ್ರವೇಶ್ ತುರಾತ್ಕರ್ ಹುತಾತ್ಮ. ಪಟ್ಟಿಯಿಂದ ಮತದಾರರ ಹೆಸರನ್ನ ಮನಬಂದಂತೆ ತೆಗೆಯಲಾಗಿದೆ. ಮತದಾರರ ಹಕ್ಕನ್ನ ಕಸಿದುಕೊಳ್ಳಲು ಪಿತೂರಿ ನಡೀತಾ ಇದೆ. ಚುನಾವಣಾ ಆಯೋಗದ ವಿರುದ್ಧ ಮಮತಾ ಬ್ಯಾನರ್ಜಿ ಧರಣಿ. ರಾಜ್ಯ ಬಜೆಟ್. ಆರೋಗ್ಯ ಮೂಲಸೌಕರ್ಯ ಅಭಿವೃದ್ಧಿಗೆ 900 ಕೋಟಿ ರೂಪಾಯಿ ಅನುದಾನ. ಮರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಕೇರಳ ಮಾದರಿ ಗೃಹಾಧಾರಿತ ಉಪಶಮನ ಆರೈಕೆ. ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲಿ ಟೆಲಿ ರೇಡಿಯಾಲಜಿ, ಟೆಲಿ ಲೇಬರ್ ರೂಮ್ಗಳ ಅಳವಡಿಕೆ. ಹೈಕಮಾಂಡ್ ಸೂಚಿಸುವವರೆಗೂ ಬಜೆಟ್ ಮಂಡಿಸುತ್ತೇನೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಮತ್ತೊಂದು ಟ್ವಿಸ್ಟ್ ನೀಡಿದ ಸಿಎಂ ಸಿದ್ದರಾಮಯ್ಯ. 17ನೇ ಬಜೆಟ್ ಮಂಡಿಸಿ ದಾಖಲೆ. ಕೇಂದ್ರದಿಂದ ಸಹಕಾರ ಮಲತಾಯಿ ಧೋರಣೆ. ಆದ್ರೂ ಈ ಸಾಲಿನ ಬಜೆಟ್ನಲ್ಲಿ ವಿತ್ತೀಯ ಶಿಸ್ತು ಪಾಲನೆ. ಪತ್ರಿಕಾಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. 2025-26ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ಕರ್ನಾಟಕಕ್ಕೆ ಕಿರಣ್ ಕಾಮತಿ ಟಾಪರ್. ರಾಜ್ಯದ 22 ಅಭ್ಯರ್ಥಿಗಳು ತೇರ್ಗಡೆ. ಗಲ್ಫ್ ಪ್ರದೇಶದಾದ್ಯಂತ ಹೆಚ್ಚುತ್ತಿರುವ ಆರ್ಥಿಕ ಒತ್ತಡ. ಇಂಧನ ಆದಾಯದಲ್ಲಿನ ಇಳಿಕೆ. ಸಮುದ್ರ ಹಡಗು ಮಾರ್ಗಗಳಲ್ಲಿ ಉಂಟಾಗಿರುವ ಅಡಚಣೆ. ಅಮೆರಿಕದಲ್ಲಿನ ಹೂಡಿಕೆಗಳಿಂದ ಹಿಂದೆ ಸರಿಯುವ ಕುರಿತು ಗಲ್ಫ್ ರಾಷ್ಟ್ರಗಳ ಚರ್ಚೆ. ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಯುದ್ಧ. ಡೊನಾಲ್ಡ್ ಟ್ರಂಪ್ ಸರ್ಕಾರ ಯುದ್ಧ ನಿಭಾಯಿಸುವ ರೀತಿ ಸರಿಯಲ್ಲ. ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದ ಗಲ್ಫ್ ರಾಷ್ಟ್ರಗಳು. ಗಲ್ಫ್ ಪ್ರದೇಶದಾದ್ಯಂತ ದೀರ್ಘ ಸಂಘರ್ಷದ ಭೀತಿ. ಜಾಗತಿಕ ಇಂಧನ ಸಾರಿಗೆ ವಲಯಗಳಲ್ಲಿ ಹೆಚ್ಚಿದ ಆತಂಕ. ತೈಲ ಪೂರೈಕೆಯಲ್ಲಿ ಅಡಚಣೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ. ಕಲಬುರಗಿ ಓಪನ್ ಮಹಿಳಾ ಟೆನ್ನಿಸ್ ಟೂರ್ನಿ. ವೈಷ್ಣವಿ ಅಂಕಿತಾ ಉತ್ತಮ ಪ್ರದರ್ಶನ. ಸಿಂಗಲ್ಸ್ನಲ್ಲಿ ಸೆಮಿಫೈನಲ್, ಡಬಲ್ಸ್ ವಿಭಾಗದಲ್ಲಿ ಫೈನಲ್ಗೆ ಪ್ರವೇಶ.